ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೋಡಿ, ನೀವು ಹೆಚ್ಚು ತಕೊಂಡ್ಬಿಟ್ರೆ ಬಟ್ಟೆ ಸೌದೋಗ್ಬಿಡುತ್ತೆ. ಇದು ಸೌದೋಯ್ತು ಅಂದ್ರೆ ಬಣ್ಣ ಹೋಗಲ್ವಾ? ಬಣ್ಣ ಹೋದ್ಮೇಲೆ ಬೆಲೆನೇ ಇಲ್ಲ. ಅದಕ್ಕೆ ನನ್ನ ಸೀರೆ ಕೊಟ್ಬಿಡಿ ಮೇಡಮ್ ಅವರೇ. ಅದು ನನ್ನ ಹತ್ರ ಈಗ ಹಾಕೊಳ್ಳೋಕೆ ಯಾವ ಬಟ್ಟೆನೂ ಇಲ್ಲ. ಮಾವ ಮಾವ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ಡ್ರೆಸ್ಸು. ಅವ್ರು ತಂದು ಕೊಟ್ಟಿದ ತಕ್ಷಣ ಹಂಗಂದ್ರೆ ಆಗುತ್ತೆ ಮೇಡಮ್ ಅವರೇ. ನೋಡಿ, ನೀವು ದೊಡ್ಡವರು, ದೊಡ್ಡ ಮನೆತನದವರು, ದಾನ ಧರ್ಮ ಅಂತ ಮಾಡೋರು. ಆದರೆ ನಾವು ಸಣ್ಣ ಮನೆಯವರು ಮಾಡೋಕ್ಕಾಗತ್ತೆಯೇ? ನೋಡಿ ಮೇಡಮರೇ, ನನ್ನ ಸೀರೆ ನನಗೆ ಕೊಟ್ಟುಬಿಡಿ. ನೋಡಿ ಮೇಡಮರೇ, ಒಂದು ಕೆಲಸ ಮಾಡಿ, ನೀವು ಮದುವೆಗೆ ಹಾಕೊಂಡಿದ್ರಲ್ಲ ಸೀರೆ, ಅದನ್ನೇ ಹಾಕೊಂಬಿಡಿ. ಅದೂ ಇಲ್ಲ ಅಂದರೆ ನಿಮಗೆ ತಾಳಿ ಕಟ್ಟಿದ ಗಂಡ ಇದ್ದಾನಲ್ಲ, ಅವನ ಹತ್ರ ಕೇಳಿ ತರಿಸ್ಕೊಳ್ಳಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನನ್ನ ಸೀರೆ ನಂಗೆ ಬೇಕು ಬೇಕು ಬೇಕು. ನನಗೆ ಕೋಪ ಬರೆಸ್ಬೇಡ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನಿನ್ನ ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಹೊರಡು. ಇನ್ನೂ ನೀನು ಇಲ್ಲೇ ಇದ್ರೆ ಗಾಳಿಲಿ ಹಾರಿದ ಗುಂಡು ಎದೆಗೆ ಸೇರುತ್ತೆ. ಪರವಾಗಿಲ್ಲ ಯಜಮಾನ್, ನಿಮ್ಮಿಂದಾನೇ ಬೆಳೆದಿರೋ ಜೀವ ಇದು. ನಿಮ್ಮಿಂದಾನೇ ಹೋದ್ರೂ ಪರವಾಗಿಲ್ಲ. ನನ್ನನ್ನು ಸುಡೋಷ್ಟು ಕೋಪ ಇದೆ ಅಂದರೆ ನಿಮಗೆ ಸುಟ್ಬಿಡಿ ಯಜಮಾನ್ರೆ. ನನ್ನ ಪ್ರಾಣ ಹೋದ್ರೂ ಸರಿ, ನಿಮ್ಮ ಪ್ರೀತಿನ, ನಿಮ್ಮ ನಂಬಿಕೆನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸುಟ್ಬಿಡಿ ಯಜಮಾನ್ರೆ. ಏನಣ್ಣ ಇದೆಲ್ಲ? ಇಂಥ ನಂಬಿಕೆ ದ್ರೋಹಿಗಳಿಗೆ ನಿನ್ನ ಕೈಲಿ ಸಾಯೋ ಯೋಗ್ಯತೆನೂ ಇಲ್ಲ. ಇವ್ರ ಹತ್ರ ನಿನ್ನಿಂದ ಮಾತು ನಡಿಯೋಣ. ಮೊದಲೇ ಮೀಡಿಯಾದಲ್ಲಿ ನಿನ್ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳು ಬರ್ತವೆ. ಇಂಥವ್ರ ಜೊತೆ ಮಾತಾಡ್ತಾ ನಿಂತಿದ್ರೆ ನೀನು ಗೌರವ ಹೋಗಿದ್ದಕ್ಕೆ. ನಡಿಯೋಣ, ಹೋಗೋಣ, ನಡಿಯೋಣ. ಇನ್ನೊಂದ್ಸಲ ಇಲ್ಲಿ ಬರೋ ಪ್ರಯತ್ನ ಮಾಡಿದ್ರೆ ನಾನ್ ತುಂಬಾ ಕೆಟ್ಟವನಾಗ್ಬೇಕಾಗುತ್ತೆ. ಅಣ್ಣ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದನ್ನ ನಾನ್ ಮಾಡ್ಬೇಕಾಗುತ್ತೆ. ರಮೇಶ, ಇವನು ಒಳಗ್ ಬರಬಾರ್ದು, ಹಾಗೆ ನೋಡ್ಕೋ. ಒಂದ್ ವೇಳೆ ಬಂದ್ರೆ ಕುತ್ಕೆ ಹಿಡಿದು ಹೊರತಾಳ. ಸರಿ ಸರ್, ಆಯ್ತು. ಇಲ್ಲ ಯಜಮಾನ್, ನನ್ನ ಜೀವ ಕಳ್ಕೊತೀನಿ ಹೊರತು ನಿಮ್ಮನ್ನ, ನಿಮ್ಮ ಪ್ರೀತಿನ ಕಳ್ಕೊಳ್ಳೋದಿಲ್ಲ. ನನ್ನ ಮನಸ್ಸು ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ಒಂದಲ್ಲ ಒಂದಿನ ಅದು ನಿಮಗೂ ಗೊತ್ತಾಗುತ್ತೆ, ನಿಮ್ಮ ಮನ್ಸಿಗೂ ಅರ್ಥ ಆಗುತ್ತೆ. ಅವಾಗ ನೀವೇ ಬಂದು ನನ್ನ ಕರಿತೀರಾ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಇಲ್ಲಿ ನಾನು ನನ್ನ ಕತ್ಲಲ್ಲ ಯಜಮಾನ್ರೆ. ನಿಮಗೋಸ್ಕರ ನಾನು ಇಲ್ಲೇ ನಿಂತ್ಕೊಂಡು ಕಾಯ್ತೀನಿ. ನಿಮ್ಮ ಮನ್ಸು ಕರ್ಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಯಜಮಾನ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.